ಹಾಯ್ ಗೈಸ್, ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಈ ವ್ಲಾಗಲ್ಲಿ ನೀವು ಏನು ನೋಡ್ಬೋದು ಅಂತ ಅಂದರೆ ನಮ್ಮ ರಿಲೇಟಿವ್ಸ್ ಒಬ್ರದ್ದು ಮದುವೆ ಇತ್ತು, ಹಾಗೆ ಗುರುಪ್ರವೇಶ, ಮತ್ತು ನಾನು ಫಸ್ಟ್ ಟೈಮ್ ವೋಟ್ ಹಾಕಿದ್ದೀನಿ. ಅದು ಎಲ್ಲನೂ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಮದುವೆ ಇತ್ತು ಅಂತ ಹೇಳಿದ್ನಲ್ಲ, ಸೊ ಫಸ್ಟ್ ಮದುವೆಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಕ್ವಿಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಸೊ ಮದುವೆದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ. ಆ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ರ್ಯಾಂಡಮ್ ಆಗಿ ಹಾಗೆ ಏನು ವಾಯ್ಸ್ ಓವರ್ ಕೊಡದೆ ಹಾಕಿದ್ದೀನಿ. ಮುಂದೆ ಬರುತ್ತೆ, ನೀವು ನೋಡ್ಬೋದು. ಯಾಕೆ ಹಾಗೆ ಹಾಕಿದ್ದೀನಿ ಅಂತ ಅಂದರೆ ನಿಮಗೂ ಕೂಡ ರಾ ಆಗಿ ಇದ್ದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅದೇ ರೀತಿ ಹಾಕಿದ್ದೀನಿ. ಸೊ ಇಲ್ಲಿ ಕ್ವಿಕ್ಕಾಗಿ ರೆಡಿ ಆಗ್ತಿದ್ದೀನಿ ಅಂತ ಹೇಳಿದ್ನಲ್ಲ. ಫಸ್ಟು ನಾನು ಡಾಟ್ ಆ್ಯಂಡ್ ಕೀ ಜೆಲ್ ಮಾಯ್ಶ್ಚರೈಸರ್ನ ಪ್ರೈಮರ್ ಆಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು 72 hours ಹೈಡ್ರೇಟಿಂಗ್ ಆಗಿ ಇಡುತ್ತೆ ಸ್ಕಿನ್ನ. ಸೊ ಅದಕ್ಕೋಸ್ಕರ ನಾನು ಇದನ್ನು ಪ್ರೈಮರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ಫೌಂಡೇಶನ್ ಒಂದ್ಸತಿ, ಮಾಯ್ಶ್ಚರೈಸರ್ ಒಂದ್ಸತಿ ಎಲ್ಲ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ, ಮತ್ತು ಫೌಂಡೇಶನ್ ಎಲ್ಲ ಬ್ಲೆಂಡ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಹಿಮಾಲಯ ದ ನ್ಯಾಚುರಲ್ ಗ್ಲೋ ಕೇಸರ್ ಫೇಸ್ ಕ್ರೀಮ್ನ ನಾನು ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸ್ವಿಸ್ ಬ್ಯೂಟಿ ಫೌಂಡೇಶನ್ನ ನಾನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡಿ ಮಾಯ್ಶ್ಚರೈಸರ್ ಜೊತೆಗೆ ನನ್ನ ಫೌಂಡೇಶನ್ನ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಫೌಂಡೇಶನ್ ಏನಾದರೂ ತುಂಬ ತಿಕ್ಕಿದೆ, ತುಂಬ ಟೈಮ್ ತೊಗೊಳುತ್ತೆ ಬ್ಲೆಂಡ್ ಮಾಡೋಕ್ಕೆ ಅಂತ ಅಂದರೆ ದಿಸ್ ಇಸ್ ದ ಬೆಸ್ಟ್ ಟ್ರಿಕ್. ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು. ಈಸಿಯಾಗಿ ಕ್ವಿಕ್ಕಾಗಿ ಸ್ಕಿನ್ಗೆ ಬ್ಲೆಂಡ್ ಮಾಡ್ಕೋಬೇಕು ಅಂತ ಅಂದರೆ ಈ ಟ್ರಿಕ್ನ ಫಾಲೋ ಮಾಡಿದರೆ ಬೇಗ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ನೀವು ಮಾಯ್ಶ್ಚರೈಸರ್ನ ಹೇಗೆ ಅಪ್ಲೈ ಮಾಡಿಕೊಂಡು ರಬ್ ಮಾಡ್ಕೊಳ್ತೀರಾ ಸ್ಕಿನ್ ಮೇಲೆ, ಅದೇ ರೀತಿ ಫೌಂಡೇಶನ್ ಕೂಡ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬ್ಲೆಂಡ್ ಮಾಡ್ಕೋಬೋದು. ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಹೇಳಿದ್ದೆ, ನಾನು ಫಸ್ಟ್ ಟೈಮ್ ಓಟ್ ಹಾಕಿದ್ದೀನಿ. ನಾನು ಓಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮಗೂ ಕೂಡ ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ. ಸೊ ಈ ವಿಡಿಯೋದಲ್ಲೂ ನೀವು ಕಮೆಂಟ್ ಮಾಡ್ಬೋದು, ನಿಮಗೆ ಇಂಟ್ರೆಸ್ಟ್ ಇದೆಯಾ ತಿಳ್ಕೊಳ್ಳೋದಕ್ಕೆ ನಾನು ಓಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಫಸ್ಟ್ ಟೈಮ್ ನಾನು ಕೂಡ ಓಟ್ ಹಾಕಿದ್ದು. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೂ ತಿಳ್ಕೊಬೇಕು ಅಂತ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಡೆಫಿನೆಟಾಗಿ ಅದರದ್ದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲೇ ತಿಳಿಸ್ಬೋದಿತ್ತು, ಬಟ್ ನಾನು ಓಟ್ ಹಾಕಿದ್ದು ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋದಕ್ಕೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನೀಟಾಗಿ ಫೌಂಡೇಶನ್ನ ಹ್ಯಾಂಡ್ಸಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇದು ಮಾಯ್ಶ್ಚರೈಸರ್ ಕನ್ಸಿಸ್ಟೆನ್ಸಿಯಲ್ಲೇ ಇರೋದ್ರಿಂದ ಆರಾಮಾಗಿ ಬ್ಲೆಂಡ್ ಮಾಡ್ಕೋಬೋದು. ನಾನು ಯಾಕೆ ಸ್ವಿಸ್ ಬ್ಯೂಟಿ ಫೌಂಡೇಶನ್ನ ಯೂಸ್ ಮಾಡ್ತೆ ಅಂದರೆ ಲಾಂಗ್ ಸ್ಟೇ ಇರುತ್ತೆ, ಮತ್ತು ನಾನು ಲಾಂಗ್ ಡ್ಯೂರಿಯೇಷನಲ್ಲಿ ಮೇಕಪ್ ಅಪ್ಲೈ ಮಾಡ್ಕೊಳ್ತಾ ಇರೋದ್ರಿಂದ ಇದು ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು. ನೆಕ್ಸ್ಟ್ ನಾನು ಲೂಸ್ ಪೌಡರ್ ಏನಿರುತ್ತೆ ಅದನ್ನು ತೊಗೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಇಲ್ಲಿ ಲೂಸ್ ಪೌಡರ್ ಬದಲಿಗೆ ಕಾಂಪ್ಯಾಕ್ಟ್ನ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಲೂಸ್ ಪೌಡರ್ ಜೊತೆಗೆ ಸೆಟ್ ಮಾಡಿಕೊಂಡ್ರೆ ನೀವು ಸ್ವೆಟ್ ಆದರೂ ಕೂಡ ಏನೂ ಆಗೋದಿಲ್ಲ. ಈ ಸಮ್ಮರ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಲೈಟ್ ಆ್ಯಂಡ್ ಸಿಂಪಲ್ ಸೆಟಲ್ಡ್ ಆಗಿ ಮೇಕಪ್ ಮಾಡ್ಕೊಳ್ತೀನಿ. ನಾನು ಯಾವಾಗಲೂ ಇಷ್ಟೇ ಮಾಡ್ಕೊಳ್ಳೋದು. ಯಾವುದಾದ್ರೂ ವಿಡಿಯೋ ಪರ್ಪಸ್ಗೆ ಮಾತ್ರ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಅಂತ ಅಂದರೆ ಸಿಂಪಲಾಗಿ ಇಟ್ಟಿರ್ತೀನಿ. ನೆಕ್ಸ್ಟ್ ಐಬ್ರೋಸ್ನ ಕೂಡ ನೀಟಾಗಿ ಫಿಲ್ ಮಾಡಿಕೊಂಡೆ. ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದೆ, ಇದು ಯಾವುದು ಸ್ಪಾನ್ಸರ್ಡ್ ಅಥವಾ ಕೊಲ್ಯಾಬ್ರೇಷನ್ ಅಲ್ಲ, ನಾನು ಪರ್ಚೇಸ್ ಮಾಡಿ ನನಗೆ ಇಷ್ಟ ಆದಮೇಲೆ ಇದರ ರಿವ್ಯೂ ಎಲ್ಲ ನಾನು ಆಲ್ರೆಡಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ತಾ ಇಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಅಲ್ಲಿ ರೀಲ್ಸ್ ಎಲ್ಲ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇರ್ತೀನಿ. ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸ್ ಆ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಐಬ್ರೋಸ್ ಕೂಡ ನಾನು ಐಬ್ರೋ ಪೆನ್ಸಿಲ್ ಸಹಾಯದಿಂದ ಫಿಲ್ ಮಾಡಿಕೊಂಡೆ. ನಿಮ್ಮ ಹತ್ರ ಐಬ್ರೋ ಪ್ಯಾಲೆಟ್ ಇದೆ ಅಂತ ಅಂದರೆ ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು, ಅಥವಾ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಶೇಡಲ್ಲಿ ನೀವು ನಿಮ್ಮ ಐಬ್ರೋಸ್ನ ಬೇಕಾದರೂ ಫಿಲ್ ಮಾಡ್ಕೋಬೋದು. ನನಗೆ ಬೆಸ್ಟ್ ಅನಿಸುತ್ತೆ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡೋದು. ನಿಮ್ಗೆ ಅರೌಂಡ್ ಒಂದು 50 rupees ಒಳಗಡೆ ಸಿಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಲಿಪ್ ಬಾಮ್ನ ಬಳಸ್ತಾ ಇದ್ದೀನಿ. ಈ ಲಿಪ್ ಬಾಮ್ ತುಂಬಾ ಪಿಗ್ಮೆಂಟೆಡ್ ಇದೆ, ಚೆನ್ನಾಗಿದೆ, ಟ್ರೈ ಮಾಡಿ. ನೆಕ್ಸ್ಟ್ ನಾನು ಇಲ್ಲಿ ಬಾಡಿ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ನನಗೆ ಬಿಸಿಲಿಗೆ ಹೋದರೆ ಕೈಯೆಲ್ಲ ಉರಿ ಬರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಕೂಲ್ ಅಂತ ಅನಿಸುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ನನ್ನ ಬರ್ತಡೇಗೆ ಗಿಫ್ಟ್ ಬಂದಿದ್ದು. ಸೊ ಇದರ ರಿವ್ಯೂ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಡೆಫಿನೆಟ್ ಆಗಿ ಟ್ರೈ ಮಾಡಬೇಕು ಎಲ್ಲರೂ. ಈ ಸಮ್ಮರ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಇದು ಸ್ಟ್ರಾಬೆರಿ ಫ್ಲೇವರಲ್ಲಿ ಇರೋದ್ರಿಂದ ಸ್ಮೆಲ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ನನ್ನ ಹ್ಯಾಂಡ್ಸ್ಗೆಲ್ಲ ಅಪ್ಲೈ ಮಾಡಿಕೊಂಡೆ. ನನಗೆ ಬಿಸಿಲಿಗೆಲ್ಲ ಹೋದರೆ ಹ್ಯಾಂಡ್ಸ್ ಎಲ್ಲ ಉರಿ ಬರೋದು ಈ ರೀತಿ ಎಲ್ಲ ಆಗುತ್ತೆ, ಬಟ್ ನಂಗೆ ಇದು ಅಪ್ಲೈ ಮಾಡಿಕೊಂಡ್ರೆ ಆ ರೀತಿ ಎಲ್ಲ ಯಾವುದು ಪ್ರಾಬ್ಲಮ್ ಆಗೋದೇ ಇಲ್ಲ. ಸೊ ನನಗಂತೂ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ನಿಮಗೂ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಕೂಡ ಕಂಪ್ಲೀಟಾಗಿ ರೆಡಿ ಆಗಿದ್ದೆ. ಬರೀ ತಲೆ ಒಂದು ಬಾಚಿಕೊಂಡು ಕುಂಕುಮ ಮತ್ತು ಸ್ಟಿಕ್ಕರ್ ಇಟ್ಕೊಂಡ್ರೆ ನಾನು ಕೂಡ ಕಂಪ್ಲೀಟಾಗಿ ರೆಡಿ ಆಗಿದೆ. ಸೊ ಫೈನಲ್ ಲುಕ್ ಹೀಗಿದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೆಕ್ಸ್ಟ್ ನಾವು ರೆಡಿ ಎಲ್ಲ ಆದಮೇಲೆ ಮದುವೆಗೆ ಹೊರಟ್ವಿ. ಮದುವೆ ನಡೆದಿದ್ದು ದೇವಸ್ಥಾನದಲ್ಲಿ. ತುಂಬಾ ಚೆನ್ನಾಗಾಯಿತು ಮದುವೆ. ಆಗಲೇ ಹೇಳಿದಾಗೆ ರಾ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ, ನೋಡಿ. ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನನಗಂತೂ ತುಂಬಾ ಇಷ್ಟ ಆಯಿತು ಮದುವೆ.
ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಊರಿಗೆ ಹೊರಡ್ತಾ ಇದ್ದೀವಿ ಓಟ್ ಹಾಕೋದಕ್ಕೆ ಅಂತ. ಸೊ ಆಲ್ಮೋಸ್ಟ್ ಮದುವೆ ಎಲ್ಲ ಮುಗಿಯೋಷ್ಟೊತ್ತಿಗೆ 11:30 ಆಗಿತ್ತು. ನಾವು ಊಟ ಎಲ್ಲ ಮಾಡಿಕೊಂಡು ಬಿಟ್ಟಿದ್ದು. ಸೊ ಊರಿಗೆ ಹೋದ್ಮೇಲೆ ಓಟ್ ಹಾಕಿದೆ. ಸೊ ಫಸ್ಟ್ ಟೈಮ್ ನಾನು ಓಟ್ ಹಾಕಿದ್ದು. ಆಗಲೇ ಹೇಳ್ದಾಗೆ ಹೇಗಿತ್ತು ಅಂತೆಲ್ಲ ನಿಮಗೆ ನೋಡಬೇಕು, ಕೇಳಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟಾಗಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ನನಗಂತೂ ತುಂಬಾ ಖುಷಿ ಆಯಿತು. ನೀವೆಲ್ಲರೂ ಓಟ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಫಸ್ಟ್ ಟೈಮ್ ನಾನು ಕೂಡ ಓಟ್ ಮಾಡಿದೆ. ಓಟೆಲ್ಲ ಮುಗಿಸ್ಕೊಂಡು ತಿರ್ಗಾ ನಮ್ಮ ಅತ್ತೆ ಮನೆಗೆ ಹೋದ್ವಿ. ನಮ್ಮ ಅತ್ತೆ ಮನೆಯಲ್ಲಿ ಗುರುಪ್ರವೇಶ ಆಯಿತು. ಸೊ ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕೂಡ ಫಂಕ್ಷನ್ ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು. 3 ಇವೆಂಟು ತುಂಬಾ ಚೆನ್ನಾಗಿ ಒಂಥರ ಒಳ್ಳೆ ರೀತಿಯಲ್ಲೇ ಆಯಿತು ಅಂತ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು 3 ಇವೆಂಟ್ನು ಅಟೆಂಡ್ ಮಾಡಿದ್ದು. ಹಾಗೆ ಗುರುಪ್ರವೇಶ ಎಲ್ಲ ಆಗೋಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು. ಆಮೇಲೆ ನಮ್ಮ ಅತ್ತೆ ಅದು ಇನ್ನೊಂದು ಮನೆ ಇದೆ ಊರಲ್ಲಿ. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೂವು ಎಲ್ಲ ಕಿತ್ಕೊಂಬರೋಣ ಅಂತ ಹಾಗೆ ಊರೊಳಗಡೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಹೋಗಿದ್ವಿ. ಚೆನ್ನಾಗಿತ್ತು. ಸಂಜೆ ಹೋಗಿದ್ದಿದ್ದು. ತುಂಬಾ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಸೊ ಇದೇ ನಮ್ಮ ಅತ್ತೆಯವರ ಹಳೆ ಮನೆ. ಫಸ್ಟ್ ಅವ್ರು ಇಲ್ಲೇ ಇದ್ದಿದ್ದು, ಇವಾಗ ಹೊಸ ಮನೆ ಕಟ್ಕೊಂಡು ಆ ಗುರುಪ್ರವೇಶ ಮಾಡಿ ಅಲ್ಲಿ ಹೋಗಿರ್ತಾರೆ. ತುಂಬಾ ಚೆನ್ನಾಗಿತ್ತು. ಹೂವು ಎಲ್ಲ ಕಿತ್ಕೊಂಡು ಅಲ್ಲಿ ಒಂದು ಗಿಡ ಕೂಡ ಹಾಕ್ಕೊಂಡಿದ್ರು ಅವರು. ಎಲ್ಲ ಅದನ್ನೆಲ್ಲ ಕಿತ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಆಮೇಲೆ ನಾನು ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೆಳಗ್ಗೆನೇ ಹೊರಟ್ವಿ. ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಆಲ್ಮೋಸ್ಟ್ 9 o'clock ಆಗಿತ್ತು ಬೆಂಗಳೂರಿಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು, ಎಲ್ಲೂ ಬೋರ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮೆಲ್ಲರೂ ಮತ್ತೊಂದು ಹೊಸ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.